ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಪ್ಲೇಸ್ ಚೇಂಜ್ ಆಗೈತಿ. ಯಾಕಂತ ಅಂದ್ರೆ ಹೊರಗೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಕರೆಂಟ್ ಹೋಯ್ತು. ಮತ್ತೆ ಪ್ಲೇಸನ್ನು ಚೇಂಜ್ ಮಾಡಿದೆ. ಬಂದು ಈ ಕಡೆ ಒಳಗೆ ರೂಮ್ನಾಗ ಕುತ್ಕೊಂಡಿನಿ. ಕಿಟಕಿ ಬಾಗಿಲು ತೆಗೆದ್ರೆ ಹೊರಗಿಂದು ಸೌಂಡ್ ಕೇಳಿಸ್ತೈತಿ, ಡಿಸ್ಟರ್ಬೆನ್ಸ್ ಭಾಳ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಬಂದ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬರೀ ಇವತ್ತು ಒಂದು ಆಯಿಲ್ ಸ್ಕಿನ್ನಿಗೆಗೋಸ್ಕರ ಒಂದು ಒಳ್ಳೆ ಒಂದು ಫೇಸ್ ಪ್ಯಾಕನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ಆಯಿಲ್ ಸ್ಕಿನ್ನವರು ಏನೋ ಕ್ರೀಮ್ ಹಚ್ಚಲಿ, ಏನೋ ಹಚ್ಚಿದ್ರೂ ಒಂದು ಸ್ವಲ್ಪ ಅವ್ರು ಭಯಪಟ್ಟು ಯೂಸ್ ಮಾಡ್ತಾರೆ. ಯಾಕಂತ ಅಂದ್ರೆ ಅವ್ರಿಗೆ ಏನನ್ನೂ ಯೋಚನೆ ಮಾಡ್ದೇ ಏನಾರು ಹಚ್ಚಿದ್ರು ಅಂತ ಅಂದ್ರೆ ಅವ್ರಿಗೆ ಗುಳ್ಳೆ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ನನ್ನ ಮಗಂದು ಆಯಿಲಿ ಸ್ಕಿನ್ ಐತಿ. ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಸೋಪ್ ಏನಾದರೂ ಚೇಂಜ್ ಆದ್ರೆ, ಪೌಡ್ರು ಅಥವಾ ಕ್ರೀಮ್ ಏನೋ ಚೇಂಜ್ ಆದ್ರೂ ಅವ್ರಿಗೆ ಆಗಲೇ ಗುಳ್ಳಿ ಸ್ಟಾರ್ಟ್ ಆಗ್ಬಿಡ್ತಾವೆ ಮುಖದ ಮೇಲೆ. ಅದಕ್ಕೋಸ್ಕರ ಎಲ್ಲನೂ ಒಂದು ಸ್ವಲ್ಪ ಹೆದರಿ ಅವರು ಯೂಸ್ ಮಾಡ್ಬೇಕಾಗತ್ತೆ. ಆಯಿಲಿ ಸ್ಕಿನ್ ಇದ್ದಂಥವ್ರು ಅಥವಾ ಈ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರದ್ದು ಅಷ್ಟೇ ಕೆಲಸ. ಅವರು ಅಂತೂ ಪೂರ್ತಿ ರ್ಯಾಷಸ್ ಆಗಿಬಿಡ್ತಾವೆ. ಇವ್ರಿಗೂ ಗುಳ್ಳೆ ಆಗ್ತಾವೆ, ಪಿಂಪಲ್ಸ್ ಆಗ್ತಾವೆ ಅನ್ನೋ ಭಯ ಇದ್ದರೆ ಅವರಿಗೆ ಪೂರ್ತಿ ರ್ಯಾಷಸ್, ಆಮೇಲೆ ರೆಡ್ನೆಸ್ಸು ಈ ರೀತಿ ಅವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಬರುತ್ತೆ. ಬರೀ ಇವತ್ತು ಆಯಿಲಿ ಸ್ಕಿನ್ ಇದ್ದವ್ರಿಗೆ ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಭಾಳ ಜನ ನೋಡ್ತಿದ್ದೀರಾ. ದಯವಿಟ್ಟು ಎಲ್ಲ ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಒಂದು ಸವಿನಯ ಪ್ರಾರ್ಥನೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳಂದು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತಾ ಬರ್ರಿ. ಇವತ್ತಿನ ಇದಕ್ಕೆ ನಾನು ಅಂದ್ರೆ ಪ್ಯಾಕ್ ಮಾಡಿ ತೋರಿಸ್ತಿಲ್ಲ. ಯಾಕಂದರೆ ನಂದು ಆಯಿಲಿ ಸ್ಕಿನ್ ಅಲ್ಲ, ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನಾನು ಮುಖಕ್ಕೆ ಹಚ್ಚಂಗಿಲ್ಲ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಏನೇನೆಲ್ಲ ಹೇಳ್ತೀನಿ ಅಷ್ಟೇ. ಅದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ರಿ ಮನ್ಯಾಗ. ಫಸ್ಟಿಗೆ ನಮಗೆ ಬೇಕಾಗಿರೋದು ಇಲ್ಲಿ ಮೊದಲೇದಾಗಿ ನಮಗೆ ಮುಲೇಟಿ ಪೌಡ್ರ್. ಒಬ್ಬರು ಬ್ರದರ್ ನನಗೆ ಮೆಸೇಜ್ ಹಾಕಿದ್ರು, ಮುಲೇಟಿ ಪೌಡ್ರಾ ಅಥವಾ ಮುಲ್ತಾನಿ ಮಿಟ್ಟಿನ ಕರೆಕ್ಟಾಗಿ ಹೇಳ್ರಿ ಅಂತ ಹೇಳಂದು. ಇಲ್ಲಿ ನೋಡ್ರಿ, ಇದು ಮುಲೇಟಿ ಪೌಡರು. ಇದಕ್ಕೆ ಜ್ಯೇಷ್ಠ ಮಧು ಅಂತ ಹೇಳಂದು ಹೇಳ್ತಾರೆ, ಅಥವಾ ಅತಿ ಮಧುರ ಅಂತ ಅಂದು ಹೇಳ್ತಾರೆ. ಕನ್ನಡದೊಳಗೆ ಜ್ಯೇಷ್ಠ ಮಧು, ಅತಿ ಮಧುರ ಅಥವಾ ಅತಿ ಮಧುರ ಅಂತಾರೆ. ಮತ್ತು ಹಿಂದಿ ಒಳಗೆ ಮುಲೇಟಿ ಪೌಡರ್ ಅಂತ ಹೇಳ್ತಾರೆ. ಮತ್ತು ಇಂಗ್ಲೀಷಲ್ಲಿ ಲಿಕೋರೈಸ್ ಪೌಡ್ರ್ ಅಂತ ಹೇಳಂದು ಹೇಳ್ತಾರೆ. ಇದಕ್ಕೆ ಮುಲ್ತಾನಿ ಮಿಟ್ಟಿ ಇದಲ್ಲ, ಮುಲ್ತಾನಿ ಮಿಟ್ಟಿನೇ ಬೇರೆ, ಈ ಒಂದು ಮುಲೇಟಿ ಪೌಡರ ಬೇರೆ. ನಿಮಗೆಲ್ಲರಿಗೂ ಗೊತ್ತಾಗೈತೆ ಅಂತ ತಿಳ್ಕೊತೀನಿ. ಇದನ್ನು ನಾನು ನಿಮಗೆ ರೇಟ್ ಹೇಳಿಲ್ಲ. ಇದೇನು 100 ಗ್ರಾಮ್ ಐತಿ. 100 ಗ್ರಾಮಿಗೆ ನಾನಿಲ್ಲಿ ಇದ್ರ ಮೇಲೆ ಇರೋದು 299 ರೂಪಾಯಿ ಐತಿ ರೇಟು. ಆದರೆ ನಾನು ಕೊಟ್ಟಿರೋದು 120 ರೂಪಾಯಿ. 100 ಗ್ರಾಮಿಗೆ 120 ರೂಪಾಯಿ ನಾನು ಕೊಟ್ಟಿರೋದು. ಇದು ಬಯೋ ಆರ್ಗ್ಯಾನಿಕ್ ಅವರ ಒಂದು ಇದಾಗೈತಿ. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಮತ್ತು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ತರಿಸಿದ್ದನ್ನು ನಿಮಗೆ ಹೇಳ್ತಿದ್ದೀನಿ. 120 ರೂಪಾಯಿಗೆ ಇದು 100 ಗ್ರಾಮು ನನಗೆ ನಾನು ಆನ್ಲೈನಲ್ಲೇ ನಾನು ಇದನ್ನ ತರಿಸಿರೋದು. ನಿಮಗೆ ಅಕ್ಕಪಕ್ಕ ಅಲ್ಲೆಲ್ಲರೂ ಒಂದು ಏನಿದು ಗಂದಿಗೆ ಅಂಗಡಿ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ಸಿಕ್ಕರು ನೀವನ್ನ ತೊಗೋಬೋದು. ಅಲ್ಲಿ ಎಷ್ಟೈತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಹೊರಗೆ ಹೋಗಿ ತೊಗೊಂಡಾದ್ರೆ ಅಡ್ಡಾಡ್ಕೊಂಡು ಹೊರಗೆ ಹೋಗಿ ಎಲ್ಲ ನಮ್ಮನ್ನು ಕರ್ಕೊಂಡು ಹೋಗೋರು ಅದಾರಪ್ಪ, ನಾವು ಹೊರಗೆ ಹೋಗಿ ತೊಗೊಂಬರ್ಬೋದು ಅಂತ ಅಂದ್ರೆ ಹೋಗಿ ಅಡ್ಡಾಡ್ಕೊಂಡು ತೊಗೊಂಡು ಬರ್ಬೋದು. ಈಗ ನಮಗೆ ಎಲ್ಲರೂ ಅವ್ರ ಕೆಲಸ ಬ್ಯುಸಿ ಆಗಿಬಿಟ್ಟಿರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು ಬರೋರು ಯಾರು ಅನ್ನೋ ಒಂದು ಪರಿಸ್ಥಿತಿ ಒಳಗಿದ್ದಾಗ ನಾವು ಆನ್ಲೈನ್ ಒಳಗೆ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಅಕಸ್ಮಾತ್ ಹಂಗೆ ಏನಾರು ನಾನು ಹೊರಗೆ ಹೋಗಿದ್ದೆ ಅಂದ್ರೆ ತೊಗೊಂಡು ಬರ್ತಿದ್ದೆ. ಇದು ನನಗೆ ಬೇಕು ಅಂತೇಳಿ ಆನ್ಲೈನ್ ಆರ್ಡರ್ ಮಾಡಿಬಿಟ್ಟಿದ್ದೆ. ಆಮೇಲೆ ನಾನು ಹೊರಗೆ ಹೋದ್ಮೇಲೆ ಸುಮ್ಮನೆ ಅದು ಬರುತ್ತಲ್ಲ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು. ಈಗಾಗಲೇ ಒಂದು ಪ್ಯಾಕೆಟು ಇದು ಆಗೈತಿ, ಡೇಟ್ ಬಾರ್ ಆಗೈತಿ, ಅದು ವೇಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಪ್ಯಾಕೆಟ್ ಖಾಲಿ ಆಗಲಿ ಅಂತೇಳಿ ಒಂದು ಹೊರಗೆ ಹೋದ್ರೆ ನಾನು ತೊಗೊಂಬಂದಿಲ್ಲ. ಆನ್ಲೈನಾಗ ನಾನು ಇದು ತರಿಸಿರೋದು. ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಬೇಕಿದ್ದವರು ತರಿಸ್ಕೋಬೋದು, ಇಲ್ಲ ಅಲ್ಲೇ ಆಯುರ್ವೇದಿಕ್ ಶಾಪ್ಗಳಲ್ಲಿ ನೀವು ತರಿಸ್ಕೋಬೋದು. ಮೊದಲೇದ ನಮಗೆ ಬೇಕಾಗಿರೋದು ಈ ಮುಲೇಟಿ ಪೌಡರು. ನೀವು ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮುಲೇಟಿ ಪೌಡ್ರನ್ನ ನೀವು ಹಾಕೋರಿ. ಒಂದು ಬಟ್ಲದಾಗ ಮುಲೇಟಿ ಪೌಡ್ರ್ ಹಾಕೋರಿ. ನಾನು ಹೇಳೋದಂದರೆ 1 ಸ್ಪೂನ್ ಅಂತ ನಾನು ಇಲ್ಲಿ ಹೇಳ್ತೀನಿ. 1 ಸ್ಪೂನು ಮುಲೇಟಿ ಪೌಡ್ರಿಗೆ ನೀವು ಆರೆಂಜ್ ಪೀಲನ್ನು, ಈಗ ಹಣ್ಣು ಇರ್ತಾವಲ್ಲ, ಹಣ್ಣಿನ ಹಸಿ ಸಿಪ್ಪೆ ಇದ್ರೂ ನೀವು ಪೇಸ್ಟ್ ಮಾಡ್ಕೋಬೋದು. ಇನ್ನೂ ಒಳ್ಳೆಯ ಒಂದು ಇದು ಕೊಡುತ್ತೆ, ನಿಮ್ಗೆ ರಿಸಲ್ಟ್ ಕೊಡುತ್ತೆ. ನೋಡ್ರಿ, ಈ ಸಿಪ್ಪೆನ ನಾನು ಒಣಗಿಸಿಟ್ಟಿರ್ತೀನಿ. ಒಣಗಿಸಿ ನಾನು ನೋಡ್ರಿ ಮನೇಲೇ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಎಷ್ಟು ಘಮ ಅಂತೈತಿ ಅಂದರೆ ಇದು ಅಂತ ಅಷ್ಟು ಘಮ ಅಂತೈತಿ ನೋಡ್ರಿ. ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಭಾಳನ ಇಷ್ಟು ಅದ್ರದ್ದು ಘಮ ತೊಗೊಳಕ್ಕೆ ಒಂದು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದ್ದು ಘಮ ಬರ್ತೈತಿ. ನಾನು ಇದನ್ನ ಮನ್ಯಾಗನ ರೆಡಿ ಮಾಡಿ ಇಟ್ಕೊಂಡಿನಿ ಪೌಡ್ರನ್ನ. ಈ ರೀತಿ ನೀವು ಆರೆಂಜ್ ಸಿಪ್ಪೆ ಇರುತ್ತಲ್ಲ, ಇದನ್ನು ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ
ಒಂದು ಮಿಕ್ಸಿ ಒಳಗೆ ಒಣಗಿಸಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸಿರಿ. ಯಾಕಂದ್ರೆ ಒಂದು ಸ್ವಲ್ಪ ಬಟ್ಟೆಗೆ ಹಾಕಿ ಹಿಂಗೆ ಉದ್ದು ಬಿಟ್ಟರೆ ಇದ್ರ ಮೇಲೆ ಏನಾದರೂ ಧೂಳು ಕುಂತಿದ್ರೆ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಸ್ವಲ್ಪ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಒರೆಸಿ ಆಮೇಲೆ ನೀವು ಸರಿಯಾಗಿ ಸಣ್ಣದಾಗಿ ಪೌಡ್ರ್ ಮಾಡಿ ಈ ರೀತಿ ಡಬ್ಬದಾಗ ತುಂಬಿಟ್ಕೊಂಡ್ರೆ ನೀವು ಹೊರಗಿನಿಂದ ತರೋ ಅವಶ್ಯಕತೆಯೂ ಇಲ್ಲ. ಈಗ ಆರೆಂಜ್ ಹಣ್ಣು ಬೇಕಾದಷ್ಟು ಸಿಗಾಕಂತವು ನೀವು ತೊಗೊಂಬಂದು ಹಣ್ಣನ್ನು ತಿಂತೀರಿ, ಸಿಪ್ಪೆನೇ ಚೆಲ್ಬಿಡ್ತೀರಿ. ಅದನ್ನು ನಾವು ಚೆಲ್ಲದೇನೆ ಈ ರೀತಿ ನಾವು ಪೌಡ್ರನ್ನ ಮಾಡಿ ಇಟ್ಕೋಬೋದು ಮನೆಯೊಳಗೆ. ಇದು ನಾವು ದುಡ್ಡು ಕೊಟ್ಟರೆ ಸಿಗುತ್ತೆ, ಇಲ್ಲ ಅನ್ನಂಗಿಲ್ಲ. ಅದು ನಾವು ನ್ಯಾಚುರಲಾಗಿ ಮನ್ಯಾಗ ಮಾಡ್ಕೊಂಡ್ರೆ ಅಂತ ಎಷ್ಟು ಖುಷಿ ಇರುತ್ತಲ್ಲ. ನಮ್ಮ ಕಣ್ಣಿದ್ರಿಗೇನೆ ನಾವು ಇದಕ್ಕೇನೋ ಹಾಕದೇನೆ ನಾವು ಒಣಗಿಸಿ ಚೆನ್ನಾಗಿ ಇದನ್ನ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ಬೇಕಿದ್ರೆ ಜಲಸಿನೂ ಇಟ್ಕೋಬೋದು, ಇಲ್ಲ ಹಂಗನಾದರೂ ಇಟ್ಕೋಬೋದು. ನಾನಿಲ್ಲಿ ಪೂರ್ತಿಗೆ ಬರೀ ನಾನು ಇದನ್ನ ಜಲಸಿಲ್ಲ ಹಂಗೆ ಇಟ್ಕೊಂಡಿನಿ ಪೂರ್ತಿಗೆ ಯಾಕಂದ್ರೆ ನಾವೀಗ ಇದು ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇಂಥದ್ರಾಗೆಲ್ಲ ಹಾಕಿ ನಾವು ಮುಖಕ್ಕೆ ಹಚ್ಕೊಂಡಾಗ ನಮ್ಗೆ ಅದು ಒಣಗಿದಾಗ ನಾವು ಇದು ಮಾಡ್ತಿರ್ತೀವಲ್ಲ ಸ್ಕ್ರಬ್ ರೀತಿಯೂ ಆಗುತ್ತೆ ನಮಗದು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದಿಲ್ಲ, ಅದನ್ನ ಸೋಸಿಲ್ಲ, ಹಂಗೆ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಎರಡಾಯಿತು, ಇದೊಂದಾಯಿತು, ಇವೆರಡು ಸಾಕಿದ್ದಕ್ಕೆ. ಈಗ ಆಯಿಲಿ ಸ್ಕಿನ್ ಅವ್ರಿಗೆ ನಾನು ಈ ಫೇಸ್ ಪ್ಯಾಕನ್ನು ಹೇಳ್ತಿರೋದು. 1 ಸ್ಪೂನಷ್ಟು ಮೊಲೆಟಿ ಪೌಡ್ರ್ ತೊಗೋರಿ. ಅದಕ್ಕೆ ಎಷ್ಟು ಬೇಕು ನೀವು ಪೇಸ್ಟ್ ಮಾಡಿದ್ರಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಲೆಟಿ ಪೌಡ್ರನ್ನ ಹಾಕೋರಿ. ಇಲ್ಲ ಅಂತ ಅಂದ್ರೆ ಇದನ್ನೊಂದು ಅರ್ಧ ಸ್ಪೂನಷ್ಟು ಹಾಕೋರಿ, ಇಲ್ಲ 1 ಸ್ಪೂನಷ್ಟು. ನೀವು ಮೊಲೆಟಿ ಪೌಡ್ರ್ 1 ಸ್ಪೂನು, ಇದನ್ನು 1 ಸ್ಪೂನ್ ಹಾಕೊಂಡ್ರು ನಡೀತೈತಿ, ಇಲ್ಲ ಇದನ್ನು ಅರ್ಧ ಸ್ಪೂನ್ ಹಾಕೊಂಡ್ರು ನೀವು ನಡೀತೈತಿ. ಎರಡನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಬೇರೆ ಹಣ್ಣಿನ ಸಿಪ್ಪೆನ ನೀವು ಪೇಸ್ಟ್ ಮಾಡಿದಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಈ ಪೌಡ್ರ್ ಹಾಕಿ ನಾವು ಇದನ್ನು ಮಾಡ್ಕೊತೀನಿ ಅನ್ನೋದಾದ್ರೆ ನೀವು ರೋಸ್ ವಾಟರ್ನ ನೀವು ಇಲ್ಲಿ ಹಾಕ್ಬೋದು. ಇಲ್ಲಾಂದ್ರೆ ಹಸಿ ಹಾಲನ್ನು ಹಾಕ್ರಿ. ಹಸಿ ಹಾಲು ಅಂದರೆ ನೀವು ಹಸಿ ಹಾಲನ್ನು ಹಾಕೋರಿ. ಹಸಿ ಹಾಲು ಹಾಕೊಂಡ್ರೆ ಏನಾಗುತ್ತೆ, ಇದನ್ನು ಎರಡೂ ನೀವು ಮಿಕ್ಸ್ ಮಾಡ್ಕೋಬೋದು. ಪೌಡ್ರ್ ಹಾಕೊಂಡ್ರೆ ಹಸಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಇಲ್ಲ ನಾವು ಹಣ್ಣಿನ ಸಿಪ್ಪೆ ಫ್ರೆಶ್ ಆಗಿರುವಂಥ ಹಣ್ಣಿನ ಸಿಪ್ಪೆ ಐತಿ ಅಂತ ಅಂದ್ರೆ ಫ್ರೆಶ್ ಆಗಿರುವಂಥ ಹಣ್ಣಿನ ಸಿಪ್ಪೆನ ಚೆನ್ನಾಗಿ ಪೇಸ್ಟ್ ಮಾಡ್ಕೊರಿ. ಮೊಲೆಟಿ ಪೌಡ್ರನ್ನ ಅದ್ರಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ರೀತಿ ಪೇಸ್ಟ್ ಆದಂಗೆ ಆಗುತ್ತೆ. ಅದನ್ನು ನಿಮ್ಮ ಮುಖಕ್ಕೆ ಹಚ್ಕೋರಿ. ಮುಖಕ್ಕೆ ಹಚ್ಕೊಂಡು ಒಂದು 10 ನಿಮಿಷ, 10ರಿಂದ ಒಂದು 15 ನಿಮಿಷ ಬಿಡ್ರಿ. 15 ನಿಮಿಷ ಬಿಟ್ಟು ನೀವು ಚೆನ್ನಾಗಿ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಬರಬೇಕು. ಒಂದು ಸ್ವಲ್ಪ 10-15 ನಿಮಿಷ ಬಿಟ್ಟರೆ ಒಂದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಸಾವಕಾಶವಾಗಿ ಅದನ್ನ ಈ ರೀತಿ ಸ್ಕ್ರಬ್ ಮಾಡ್ಕೊತ ಮುಖ ತೊಳ್ಕೊಂಡು ಬರ್ರಿ. ಮುಖ ತೊಳ್ಕೊಂಡು ಆದಮೇಲೆ ಈ ರೀತಿ ಒಂದು ರೋಸ್ ವಾಟರ್ನ ಸ್ಪ್ರೇ ಬಾಟಲ್ ಆದ್ರೂ ತೆಗೆದು ನಮ್ಮ ಮುಖ ತುಂಬ ಅದನ್ನ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಇಲ್ಲಪ್ಪ ನಮಗೆ ಸ್ಪ್ರೇ ಬಾಟ್ಲ್ ಇಲ್ಲ, ರೋಸ್ ವಾಟರ್ ಇದೆ ಅಂದರೆ ಒಂದು ಸ್ವಲ್ಪ ಕೈ ಹಾಕೊಂಡು ಹಿಂಗೆ ಮಾಡ್ಕೊಂಡು ಮುಖಕ್ಕೆಲ್ಲ ಕಡೆ ಹಚ್ಕೊಂಡ್ರೆ ಸಾಕು. ರೋಸ್ ವಾಟರ್ ಲಾಸ್ಟಿಗೆ ನಿಮಗೆ ಬೇಕಾಗಿರೋದು ಇಲ್ಲಿ ಮೊಲೆಟಿ ಪೌಡ್ರು ಮತ್ತು ಈ ಆರೆಂಜು ಪೇಸ್ಟು ಅಥವಾ ಪೌಡ್ರು, ಲಾಸ್ಟಿಗೆ ಒಂದು ಸ್ವಲ್ಪ ರೋಸ್ ವಾಟರ್. ಇಷ್ಟಿದ್ರೆ ನಿಮ್ಗೆ ಫೇಸ್ ಪ್ಯಾಕು ರೆಡಿ ಆಗುತ್ತೆ. ಇಲ್ಲಿ ಭಾಳ ಮುಖಕ್ಕೆ ಗ್ಲೋನು ಕೊಡುತ್ತೆ ಮತ್ತು ನಮ್ಮ ಬಂಗನ್ನು ನಮ್ಮ ಕಲೆನ ಕಡಿಮೆ ಮಾಡ್ಕೊತ ಹೋಗುತ್ತೆ. ಇದನ್ನು 2 ದಿನಕ್ಕೊಂದು ಸರ್ತಿ ನೀವು ಯೂಸ್ ಮಾಡಬೇಕಾಕತಿ. 1 ದಿನ ಯೂಸ್ ಮಾಡಿ, 2 ದಿನ ಯೂಸ್ ಮಾಡಿ, 1 ವಾರ ಯೂಸ್ ಮಾಡಿ ಇದು ನಮಗೆ ಹೋಗಲಿಲ್ಲ, ಅದು ಏನಿದು ರಿಸಲ್ಟ್ ಸಿಗಲಿಲ್ಲ ಅಂತ ಅನ್ನೋಕೋಬೇಡ್ರಿ. ನೀವು ಯೂಸ್ ಮಾಡ್ತಾ ಬಂದಂಗೆ ನಿಮ್ಗೆ ಇದ್ರ ರಿಸಲ್ಟು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದು ಬಂಗಿಗೂ ಆಯ್ತು, ಆಮೇಲೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಬಂಗಿಗಂತ ಅಷ್ಟೇ ಅಲ್ಲ, ನಮ್ಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅನ್ನೋರು ಸಹಿತ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಆಮೇಲೆ ಮುಖದ ಮೇಲೆ ಇದು ಏನಿದು ಡಾರ್ಕ್ ಸರ್ಕಲ್ ಐತಿ ಅಂತ ಅಂದವರು, ಏನಾದರೂ ಕಪ್ಪು ಕಲೆಗಳೇ ಗುಳ್ಳಿ ಕಲೆಗಳು ಅದಾವ ಅನ್ನೋರು ಯಾರಾದರೂ ಈ ಫೇಸ್ ಮಾಸ್ಕನ್ನು ನೀವು ಯೂಸ್ ಮಾಡಬಹುದು. ಮಾಡಿರಿ. ಒಳ್ಳೆ ಒಂದು ಯಾವುದೇ ರೀತಿಯಾಗಿರುವಂಥ ಸೈಡ್ ಎಫೆಕ್ಟ್ ಇದರಲ್ಲಿ ಇರೋದಿಲ್ಲ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೆ ಒಂದು ಸರ್ತಿ ಹೇಳ್ತೀನಿ, ಮೊದಲಿಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪ್ಯಾಚ್ ಟೆಸ್ಟನ್ನು ಮಾಡ್ಕೋರಿ. ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಮುಖಕ್ಕೆ ಹಾಕೋರಿ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ಆದರೂ ನಮ್ಮ ಸೇಫ್ಟಿಗೋಸ್ಕರ ನಾವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳೋದು ಒಳ್ಳೆಯದು ಅಂತ ಹೇಳೋದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ಹೇಳೋದು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ, ಇಲ್ಲಿ ಬಂಗಿಗೋಸ್ಕರ ಯಾರು ಈ ಟ್ರೀಟ್ಮೆಂಟನ್ನು ಮಾಡ್ಕೊಳಕ್ಕೆ ಕುಂತಿರೋ, ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ನಾನು ಹೇಳ್ತಾ ಇರೋದು ಮಾಡ್ತಿದ್ದೀರೋ, ಬೆಳಗ್ಗೆ ಎದ್ದು ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ, ಒಂದು ಸ್ವಲ್ಪ ಹಸಿ ಹಾಲು 1 ಸ್ಪೂನಷ್ಟು ಹಸಿ ಹಾಲು ತೊಗೋರಿ, ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೋರಿ. ಇಲ್ಲ ಅಂತ ಅಂದರೆ 2 ಸ್ಪೂನಷ್ಟು ಹಸಿ ಹಾಲು, 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಕೈಯಾಗಿ ಇದ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ 5 ನಿಮಿಷ ಮುಖಕ್ಕೆ ಎಲ್ಲ ಕಡೆ ಮಸಾಜ್ ಮಾಡಬೇಕು. ಚೆನ್ನಾಗಿ ಅದು ಹಾಲು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿರ್ತೈತಲ್ಲ, ಅದು ಖಾಲಿ ಆಗೋಮಟ್ಟ ನಾವು ಹಂಗೆ ಹಸ್ತೀವಿ ಹಂಗಂತ ಒಣಗ್ದಂಗೆ ಆಗುತ್ತೆ. ಮುಖ ಎಲ್ಲ ಹೀರ್ಕೊಂತೈತೆ, ಅದು ಎಲ್ಲ ಪೂರ್ತಿ ಖಾಲಿ ಆಗೋಮಟ್ಟ ನಾವನ್ನ ಆಮೇಲೆ ಎಲ್ಲ ಉಳಿದಿರೋದೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಪೂರ್ತಿ ಆರೆ ಆದಮೇಲೆ ನಾವು ಸ್ನಾನ ಮಾಡ್ಬಂದು ಮುಖಕ್ಕೆ ಸೋಪ್ ಹಚ್ಚಿ ಮುಖ ತೊಳ್ಕೊಂಬಂದ್ರೆ ಏನೂ ತೊಂದರೆ ಇಲ್ಲ. ಸ್ನಾನಕ್ಕಿಂತ ಮೊದಲು ಮಾಡೋಂಥ ಕೆಲಸ ಇದು. ಆಮೇಲೆ ನೀವೇನು ಈ ಫೇಸ್ ಪ್ಯಾಕನ್ನು ನಾನು ಹೇಳಿದಿಲ್ಲ, ಅದು ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡಿರಿ. ಒಳ್ಳೆ ರಿಸಲ್ಟ್ ನಿಮ್ಮದಾಗಿರ್ತೈತಿ. ಈಗ ನಾನು ಯಾವುದೇ ರೀತಿ ಫೇಸ್ ಪ್ಯಾಕನ್ನು ಹೇಳ್ತೀನೋ ಎಲ್ಲದಕ್ಕೂ ನೀವು ಬೆಳಗ್ಗೆ ಒಂದು ಟೈಮು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ತಾ ಬನ್ನಿ.
ಹಚ್ಕೊಂತ ಬಂದಂಗೆ ಭಾಳ ಒಳ್ಳೆ ರಿಸಲ್ಟ್ ನಿಮ್ಗಾಗುತ್ತೆ. ಮತ್ತು ಒಳ್ಳೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಇದನ್ನ ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡ್ತೀವಿ ಅಂದ್ರೆ ಏನು ತೊಂದರೆ ಇಲ್ಲ. ಆದರೆ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಸೋಪ್ ಹಚ್ಚಿ ತೊಳೆದನ್ನು ಕಡಿಮೆ ಮಾಡಿರಿ. ಮುಖಕ್ಕೆ ಸ್ನಾನ ಮಾಡೋಕೆ ಇದನ್ನು ಹಾಕ್ಕೊಂಡು ನೀವು ಮುಖ ಸ್ನಾನಕ್ಕೆ ಹೋಗ್ತೀನಿ ಅಂತ ಅನ್ನೋದ್ರೆ ಮುಖಕ್ಕೆ ಸೋಪ್ ಹಚ್ಚಕ್ಕೆ ಹೋಗ್ಬೇಡ್ರಿ. ಏನು 1-2 ಗಂಟೆ ಆಗಲಿ, 1 ತಾಸು, ಇಲ್ಲಾಂದ್ರೆ ಸಾಯಂಕಾಲ ಮಟ್ಟ ಹಂಗೆ ಬಿಟ್ಟು ಆಮೇಲೆ ಮುಖಕ್ಕೆ ಸೋಪ್ ಹಚ್ಚಿ ನೀವು ತೊಳಿಬಹುದು. ಯಾಕಂದ್ರೆ ಇದ್ರದ್ದು ರಿಸಲ್ಟು ನೀವು ಸೋಪ್ ಹಚ್ಚಿಬಿಟ್ರೆ ಅದರ ರಿಸಲ್ಟ್ ನಿಮಗೆ ಕೊಡೋಂಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಬೆಳಗ್ಗೆ ಸ್ನಾನಕ್ಕಿಂತ ಮುಂಚೆ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡಿಕೊಂಡು ಬಿಟ್ಟು ಆದಮೇಲೆ ಸ್ನಾನ ಮಾಡಿ ಅದಕ್ಕೆ ಸೋಪ್ ಹಚ್ಚಿ ನೀವು ಸ್ನಾನ ಮಾಡಿದ್ರೆ ನಡೀತೈತಿ. ಆದರೆ ಫೇಸ್ ಪ್ಯಾಕ್ ಹಾಕ್ತಿರಲ್ಲ, ಇದಕ್ಕೆ ನೀವು ದಯವಿಟ್ಟು ಸೋಪ್ ಹಚ್ಚಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ದಯವಿಟ್ಟು ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಿರಿ 2 ದಿನಕ್ಕೊಮ್ಮೆ. ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ನಾನು ಇವತ್ತು ಫೇಸ್ ಪ್ಯಾಕ್ ಹೇಳಿರೋದು. ನೀವು ಸಹಜವಾಗಿ ನಾರ್ಮಲ್ ಸ್ಕಿನ್ ಇದ್ದವರು, ಕಾಂಬಿನೇಷನ್ ಸ್ಕಿನ್ ಇದ್ದವ್ರು ನೀವು ಹಾಕ್ತೀನಿ ಅಂತ ಅಂದರೆ ಏನೂ ತೊಂದರೆ ಇಲ್ಲ. ಆದರೆ ಆಯಿಲಿ ಸ್ಕಿನ್ ಇದ್ದವರು ನನಗೊಂದು ಸ್ವಲ್ಪ ಮೆಸೇಜ್ ಕಮೆಂಟ್ ಮಾಡಿದ್ರು, ಅವ್ರಿಗೋಸ್ಕರ ನಾನು ಈ ಫೇಸ್ ಪ್ಯಾಕನ್ನು ತೊಗೊಂಡು ಬಂದಿರೋದು. ಆಯಿಲಿ ಸ್ಕಿನ್ ಇದ್ದವ್ರಿಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಇನ್ನೂ ಒಳ್ಳೊಳ್ಳೆ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ತರ್ತಾ ಹೋಗ್ತೀನಿ. ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಯದ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತು ನಾನು ಮುಂದೆ ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಫ್ರೆಂಡ್ಸ್, ಬಾಯ್.